ಈ ಒಂದು ಪ್ಲೇಸ್ ಎಲ್ಲಿದೆ ಅಂತ ತಿಳ್ಕೋಬೇಕು ಅಂದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ. ಹರರ್ ಮಾದೆ ನೋಡ್ತಾ ಇರ್ಬೋದು. ಈಗ ರುದ್ರನಾಥ್ ಹೋಗ್ತಾ ಇದ್ದೀನಿ, ಬಟ್ ಅಂಕಲ್ ಸಿಕ್ಕಿದ್ರು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಇವಾಗ ಒಂದು ಸ್ವಲ್ಪ ರೋಡ್ ಟಫ್ ಇದೆ, ಬಟ್ ಗೊತ್ತಾಗಲ್ಲ ಸಡನ್ಲಿ ಬಂದರೆ. ಇಲ್ಲಿ ಬಂದೆ. अंकल हर हर महादेव जी। अभी मंदिर कौन सा साइड? मंदिर ये सामने वो चोटी है, उसके पीछे है। अच्छा, पनार से आगे जाना पड़ेगा। हाँ हाँ, पितरधार आएगा, हाँ जी, पितरधार से तब पंचगंगा आएगा, पंचगंगा से तब रुद्रनाथ आएगा। अच्छा, ನೋಡ್ತಾ ಇರ್ಬೋದು. ಇಲ್ಲಿಂದ ಹೋದರೆ ಅಲ್ಲಿ ಮುಂದೆ ಹೋಗಿ ಅಲ್ಲಿ ನೋಡಿ, ಅಲ್ಲಿ ಒಂದು ಫ್ಲ್ಯಾಗ್ ಕಾಣಿಸ್ತಾ ಇದೆಯಲ್ಲ, ಆ ಫ್ಲ್ಯಾಗಿಂದ ಹೋಗ್ಬಿಟ್ಟು ಸೀದಾ ಅದರಿಂದ ಹೋಗ್ಬೇಕಂತೆ. ಅಂದರೆ ನಾನು ಹೋಗ್ಬೇಕಾಗಿರೋದು ಅಲ್ಲಿ ಮೋಡ ಎಲ್ಲ ಕಾಣಿಸ್ತಾ ಇದೆಯಲ್ಲ ಅಲ್ಲಿ. ಮತ್ತು ಬನ್ನಿ ನೋಡೋಣ. ಸ್ವಲ್ಪ ಲಗೇಜ್ ಇದೆ, ಪರವಾಗಿಲ್ಲ. ಮಧುಮೇಶ್ವರ್ಗೆ ಹೋಗ್ಬೇಕಾದ್ರೆ ಇಷ್ಟೊಂದು ಇದಿಲ್ಲ, ಅಲ್ಲಿ ಪರವಾಗಿಲ್ಲ ಹೋಗ್ಬೋದು. ಬಟ್ ಇಲ್ಲಿ ತುಂಬ ಟಫ್ ಇದೆ. ಪಂಚಕೇದಾರಲ್ಲಿ ಟಫೆಸ್ಟ್ ಅಂದರೆ ಇದೇ ಒಂದು. ನೋಡಿ, ರೋಡ್ ಕೂಡ ಗೊತ್ತಾಗಲ್ಲ, ಹೀಗೆ ಹೋಗ್ಬೇಕೀಗ. ರೋಡ್ ಮಾತ್ರ ಟಫ್ ಇದೆ ಗುರು. ಅಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ರುದ್ರನಾಥ್ ಹೋಗೋದು 16 ಕಿಲೋಮೀಟ್ರ್ ಅಂತ ಮಾತ್ರ ಬೋರ್ಡ್ ಇತ್ತು. ನಾನು ನೋಡ್ಕೊಂಡು ಅದನ್ನು ಬಂದೆ. ಇಲ್ಲಿ ನೋಡಿದ್ರೆ ತುಂಬಾ ಜಾಸ್ತಿ ಇದೆ. ನಾನು ಟ್ರಾವೆಲ್ ಮಾಡಿದ್ದು ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟ್ರ್ ಇದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಜಾರಾಗ್ಬೋದು ಅಷ್ಟೇ, ಏನಪ್ಪ ಇಂಥ ರೋಡು, ಈ ಥರ ಒಂದು ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂತೇಳಿ. ನೀವು ನೋಡ್ತಾ ಇರ್ಬೋದು, ಈ ಒಂದು ಬಟ್ಟೆಗಳು ಕಟ್ಟಿದಾರಲ್ಲ, ಇದೇ ಒಂದು ಇಲ್ಲಿ ರೂಟ್ ಮ್ಯಾಪು. ಅಂದರೆ ತಪ್ಪಿಸ್ಕೊಂಡ್ರೆ ಏನಾದರೂ ಇದಾದರೆ ಅಂದರೆ ಈ ಒಂದು ಮಾರ್ಕ್ಗಳು ನೋಡ್ಕೊಂಡು ಹೋಗ್ಬೇಕು. ಬಂಡೆಗಳ ಮೇಲೆ ಕೂಡ ಅಲ್ಲಲ್ಲೇ ಮಾರ್ಕ್ಗಳು ಮಾಡಿದ್ದಾರೆ. ಇದನ್ನು ನೋಡ್ಕೊಂಡು ರುದ್ರನಾಥ್ ಹೋಗ್ಬೇಕು. ತುಂಬ ಚೆನ್ನಾಗಿದೆ ಗುರು. ಅಲ್ಲಲ್ಲೇ ಬರ್ತಾ ರೋಡ್ ಏನಾದರೂ ಮಿಸ್ ಆದರೆ ಮಾತ್ರ ಮುಗೀತು ಕತೆ ಅವ್ರದ್ದು. ಅಷ್ಟು ಟಫ್ ಇದೆ. ಅಂದರೆ 2-3 ಬಂದರೆ ಏನೂ ತೊಂದರೆ ಆಗೋಲ್ಲ. ನಾನು ಹೋಗ್ತಾ ಇರೋದೇ ಒಬ್ಬನೇ. ನೀವು ನೋಡ್ತಾ ಇರ್ಬೋದು. ತುಂಬ ಸೂಪರಾಗಿದೆ ಗುರು ಪ್ಲೇಸ್ ಮಾತ್ರ ರುದ್ರನಾಥ್. ಇದೇ ಸ್ಟಾರ್ಟಿಂಗಲ್ಲಿ ಈ ಥರ ಇದೆ, ಬಟ್ ಇನ್ನೂ ಒಂದು 15 ಕಿಲೋಮೀಟ್ರ್ ಈ ಥರ ಇದೆ. ಇದನ್ನು ಬಿಟ್ಟು ಮುಂದೆ ಹೋದರೆ ತುಂಬಾ ಸಖತ್ತಾಗಿದೆ. ಎಂಜಾಯ್ಮೆಂಟು ಇದೆ, ಮತ್ತು ಭಕ್ತಿಯಿಂದ ಹೋದರೆ ಯಾವುದೇ ಥರ ತೊಂದರೆ ಕೂಡ ಆಗೋಲ್ಲ. ಮತ್ತು ನೋಡ್ಬೋದು, ಈ ನನ್ನ ಲೈಫಲ್ಲೇ ಈ ಥರ ಒಂದು ಜರ್ನಿ ಮಾಡಿರೋದು ಇದೇ ಫಸ್ಟ್ ಟೈಮು. ಅಂದರೆ ಸೋಲೋ ಜರ್ನಿನಲ್ಲಿ, ಅದರಲ್ಲೂ ಇಂಥ ಒಂದು ಬೆಟ್ಟ ಗುಡ್ಡಗಳು ಹತ್ಕೊಂಡು ಹೋಗ್ತಾ ಇರೋದು ನಾನು ಇದೇ ಫಸ್ಟ್ ಟೈಮು. ಸೈಕಲಲ್ಲಿ ಹೋಗ್ಬೇಕಾದ್ರೆ ನಾರ್ಮಲಾಗಿ ಸೋಲೋ ಜರ್ನಿ ಮಾಡಿರ್ತೀನಿ, ಬಟ್ ಈ ಥರ ಹೋಗ್ಬೇಕಾದ್ರೆ ಯಾರಾದರೂ ಜೊತೆಗೆ ಸಿಗೋರು. ಇದೇ ಫಸ್ಟ್ ಟೈಮ್ ನನಗೆ ಯಾರು ಒಬ್ಬರು ಸಿಗದಲೇ ನಾನು ಹೋಗ್ತಾ ಇರೋದು. ಅಂದರೆ ಇಲ್ಲಿ ಸ್ಥಳೀಯರು ಕೆಲವೊಂದು ಸಲ ಸಿಕ್ಕಿದ್ದಾರೆ, ಅದು ಎಷ್ಟು ಬೆರಳೆಣಿಕೆ ಅಷ್ಟು, ಒಂದು 4-5 ಜನ ಸಿಕ್ಕಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಯಾರು ಕೂಡ ಸಿಗಲಿಲ್ಲ. ಅಲ್ಲಿ ಸ್ಟಾರ್ಟಿಂಗ್ ಬರ್ತಾ ಒಂದು ಅಂಗಡಿನಲ್ಲಿ ಒಬ್ಬರು ಸಿಕ್ಕಿದ್ರು. ಅವ್ರನ್ನ ಯಾವ ಥರ ಹೋಗ್ಬೇಕು ಅಂತ ಲೊಕೇಶನ್ ಕೇಳಿದೆ. ಹೇಗೆಂದರೆ ಇಲ್ಲಿ ರೂಟ್ ಮ್ಯಾಪ್ ಹಾಕಿದ್ರೆ ರೂಟ್ ಮ್ಯಾಪು ಕೂಡ ತೋರಿಸ್ತಾ ಇಲ್ಲ. ರೂಟ್ ಮ್ಯಾಪಲ್ಲಿ ತೋರಿಸ್ತಾ ಇದೆ 15 ಕಿಲೋಮೀಟ್ರು, ಆದರೆ ನಡ್ಕೊಂಡು ಹೋಗೋದಿದೆ 20-25 ಕಿಲೋಮೀಟ್ರ್ ಇದೆ. ಅಂದರೆ ಅಲ್ಲಲ್ಲೇ ಬೆಟ್ಟ ಲ್ಯಾಂಡ್ಸ್ಲೈಡ್ ಆಗಿರೋದು, ಈ ಥರ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀವಲ್ಲ, ಹಾಗಾಗಿ ಜಾಸ್ತಿ ದೂರ ಕೂಡ ಇರುತ್ತೆ. ಇಲ್ಲಿಗೆ 2 ರೋಡ್ ಇದೆ. ಒಂದು ಇನ್ನೊಂದು ರೋಡ್ ಬಂದ್ಬಿಟ್ಟು ಅದು ಒಂದು 5-8 ಕಿಲೋಮೀಟ್ರನ್ನ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೂ ಇಲ್ಲಿಗೂ ಡಿಫ್ರೆಂಟ್ ಮಾಡ್ಕೊಂಡ್ರೆ ಒಂದು 2 ಅವರು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇದೇ ಒಂದು ಇದರಲ್ಲಿ ಬರ್ತಾಯಿದ್ದೀನಿ. ಅಂದರೆ ನೋಡ್ತಾ ಇರ್ಬೋದು ನೀವು, ವೆದರು ಅಂದರೆ ಒಂದು ನೇಚರ್ ಆಗಿರ್ಬೋದು, ಒಂದು ಲೊಕೇಶನ್ ಆಗಿರ್ಬೋದು, ಏನು ಸಖತ್ತಾಗಿದೆ ಗುರು. ಈ ಥರ ಒಂದು ಜಾಗದಲ್ಲಿ ನಾನು ಒಬ್ಬನೇ ಹೋಗ್ತಾ ಇದ್ದೀನಲ್ಲ, ಅದೇ ಒಂದಿದು. ಅಂದರೆ ಹೋಗ್ತಾ ನಾನು ತುಂಬಾ ಟೈಮ್ ಕೂಡ ಆಗ್ಬಿಡ್ತು. ನೈಟು ರಾತ್ರಿ 9 ಗಂಟೆ ಆಯಿತು. ಅದು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಒಂದು ಲಾಂಗ್ ವೀಡಿಯೋ ಆಗ್ಬಿಡ್ತು. ಅಂದರೆ ಈ ಒಂದು ರುದ್ರನಾಥ್ ಹೋಗ್ತಾ ಇರೋ ವೀಡಿಯೋ ಫುಲ್ಲು ನಾನು ನಿಮಗೆ ಹಾಕ್ತಾಯಿದ್ದೀನಿ. ಹಾಗಾಗಿ ನೀವು ನೋಡ್ತಾ ಇರ್ಬೋದು. ನೇಚರ್ ಮಾತ್ರ ಸಖತ್ತಾಗಿದೆ. ಎಷ್ಟು ಸಲ ಹೇಳಿದ್ರು ಅದು ಸಾಲಲ್ಲ. ಅಂದರೆ ಸೋಲೋ ಜರ್ನಿ ಮಾಡ್ತಾ ಇದ್ದೀನಲ್ಲ, ಕೆಲವೊಂದು ಸಲ ರೋಡ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅಂತೂ ಇಂತೂ ಇನ್ನೊಂದು ಏನೋ ಒಂದು ಹೋಟ್ಲು ಏನೋ ಸಿಗೋ ಮೂಮೆಂಟ್ ಇದೆ. ಅಂದರೆ ಅಲ್ಲಿ ನನ್ನ ಕ್ಯಾಮ್ರಾ ಒಂದು ಸ್ವಲ್ಪ ಮೊಬೈಲಲ್ಲಿ ಮಾಡೋದ್ರಿಂದ ಕ್ಲಾರಿಟಿ ಇಲ್ಲ. ಹಾಗಾಗಿ ಈ ಒಂದು ಫ್ಲ್ಯಾಗು ಕೆಳಗಡೆಯಿಂದ ಕಾಣಿಸ್ತಿತ್ತು. ಅಂದರೆ ಅವರು ಅಂಕಲ್ ಹೇಳಿದ್ರಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹಾಗೆ ಬಂದೆ. ಇಲ್ಲಿ ಇದೇ ಒಂದು ಫ್ಲ್ಯಾಗ್ಗಳು ಕಾಣಿಸ್ತಾ ಇದ್ದವು, ಇಂಡಿಯಾ ಫ್ಲ್ಯಾಗು ಮತ್ತು ನಮ್ಮ ಹಿಂದೂ ಫ್ಲ್ಯಾಗ್ ಎಲ್ಲ ಕಾಣಿಸ್ತಾಯಿತ್ತು. ಕೊನೆಗೂ ಇಲ್ಲೊಂದು ಯಾವುದೋ ಒಂದು ಅಂಗಡಿ ಏನೋ ಇದೆ ಗುರು, ಹೋಟೆಲ್ ಏನೋ. ಅಂದರೆ ನನಗೇನು ಇವಾಗ ಸದ್ಯಕ್ಕೆ ಹೊಟ್ಟೆ ಹಸ್ತಿಲ್ಲ. ಬೆಳಗ್ಗೆ ತಿಂದಿದ್ದು, ಮಧ್ಯಾಹ್ನ ಏನೂ ತಿಂದಿಲ್ಲ. ಲೈಟಾಗಿ ಒಂದು ಬಿಸ್ಕೆಟ್ ತಿಂದ್ಕೊಂಡು ಒಂದು ಟೀ ಕುಡ್ಕೊಂಬಂದೆ. ಅಂದರೆ ಅಲ್ಲಲ್ಲೇ ಒಂದು ಇದನ್ನು ಕೂಡ ಹಾಕಿದ್ದಾರೆ ನೋಡ್ಬೋದು, ಸ್ವಾಗತ ಅಂತ ಹಾಕಿದ್ದಾರೆ.
ಅಂದರೆ ಈ ಥರ ಒಂದು ಹೊರಗಡೆ ಬಂದಾಗ ಹಿಂದಿ ಮೇಯ್ನು ನಮಗೆ ಬರಬೇಕು, ಓದಕ್ಕೆ ಬರಬೇಕು, ಇಲ್ಲ ಅರ್ಥ ಮಾಡ್ಕೊಳಕ್ಕೆ ಬರಬೇಕು, ಮಾತಾಡೋಕ್ಕೆ ಬರಬೇಕು. ಮೇಯ್ನ್ ಮಾತಾಡೋದು ಕಲ್ತ್ಕೋಬೇಕು ನಾವು ಏನಿದ್ರು. ಹಿಂದಿ ಬರಲಿಲ್ಲ ಅಂದರೆ ಈ ಕಡೆ ಏನೂ ನಡೆಯಲ್ಲ ಗುರು. ಅಂದರೆ ಮಾತೃಭಾಷೆ ನಮ್ಮ ಕನ್ನಡ ಭಾಷೆ ನಾವು ಎಂದೂ ಮರಿಬಾರ್ದು. ಬಟ್ ಹೊರಗಡೆ ಬಂದಾಗ ಇವ್ರ ಭಾಷೆನಲ್ಲೇ ಮಾತಾಡಿದ್ರೆ ಮಾತ್ರ ನಮಗಿದು ನೋಡ್ಬೋದು. ಈ ಸ್ನಾನ ಮಾಡೋಕ್ಕೆ ಒಂದು ಇದು ಮಾಡಿದ್ದಾರೆ, ಬಟ್ಟೆ ಬದಲಾಯಿಸೋಲ್ಲ ಲೇಡೀಸ್ ಏನಾದರೂ ಬಂದರೆ ಅಂತ. ವೆದರ್ ಮಾತ್ರ ಸಾಕಾಗಿದೆ ನೋಡಿ, ಎಷ್ಟು ಸುಂದರವಾಗಿದೆ ಪರಿಸರ ಆಗ್ಬೋದು. ಈ ಥರ ಒಂದು ಮೆಮೊರೀಸು ಸೇವ್ಗೋಸ್ಕರ ನಾನು ವೀಡಿಯೋ ಸೇವ್ ಮಾಡ್ತಾಯಿದ್ದೀನಿ. ನನಗೆ ಆದಷ್ಟು ಈ ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ. ಬಟ್ ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ಒಂದು 10 ಜನನಾದರೂ ನನ್ನ ವೀಡಿಯೋ ನೋಡ್ತಾ ಇರ್ತಾರೆ, ನಾನು ಹಾಕೋ ವೀಡಿಯೋಗಳ್ನ. ಹಾಗಾಗಿ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ನಾನು ಸೋಲೋ ಜರ್ನಿನಲ್ಲಿ ನೋಡ್ತಾ ಇರೋ ಎಂತೆಂಥ ಜಾಗಗಳು ಸಖತ್ತಾಗಿದೆ. ಇದ್ರ ಮುಂದೆ ನಾನು ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಓಡಾಡಿಲ್ಲ, ನಾನು ಅಷ್ಟು ಆಚೆ ಕಡೆ ಓಡಾಡಿದ್ದೀನಿ. ನನ್ನ ಸೈಕಲ್ ಜರ್ನಿನಲ್ಲಿ ಆಲ್ಮೋಸ್ಟ್ ಒಂದು 20,000ಕ್ಕೂ ಹೆಚ್ಚು ಕಿಲೋಮೀಟ್ರ್ ನಾನು ಕಂಪ್ಲೀಟ್ ಆಗಿದೆ ಇವಾಗ. ನನ್ನ ಸೈಕಲ್ಲು ಪರಿಚಯ ಮಾಡಿಕೊಡ್ತೀನಿ ಮುಂದೊಂದು ವೀಡಿಯೋದಲ್ಲಿ. ಒಂದು ಶಾರ್ಟ್ ವೀಡಿಯೋ ಮಾಡ್ತೀನಿ ನನ್ನ ಸೈಕಲ್ ಬಗ್ಗೆ, ಎಷ್ಟು ಕಿಲೋಮೀಟ್ರ್ ಓಡಾಡುತ್ತೆ ಮತ್ತು ಯಾವ ಪ್ಲೇಸೆಲ್ಲ ಓಡಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಶಾರ್ಟಾಗಿ ಹೇಳ್ಬೇಕು ಅಂದರೆ 12 ಜ್ಯೋತಿರ್ಲಿಂಗ, ಭಾರತದ ಚಾರ್ಧಾಮು ಮತ್ತು ನೇಪಾಳ ಪಶುಪತಿನಾಥ್ ಕೂಡ ಇದೆ ಕಾಠ್ಮಂಡು. ಅದಾದಮೇಲೆ ಇವಾಗ ಚಾರ್ಧಾಮು, ಛೋಟಾ ಚಾರ್ಧಾಮು ಮತ್ತು ಪಂಚಕೇದಾರು ಬಂದ್ಬಿಟ್ಟು ನೀವು ಹೇಳ್ತಾನೆ ಬಂದಿದ್ದೀನಿ ಕೆಲವೊಂದು ವೀಡಿಯೋದಲ್ಲಿ. ಕೇದಾರ್ನಾಥ್, ಮಧ್ಯಮಹೇಶ್ವರ, ತುಂಗನಾಥ್, ರುದ್ರನಾಥ್, ಕಲ್ಪೇಶ್ವರ. ಇನ್ನು ಕಲ್ಪೇಶ್ವರ ಬಾಕಿ ಇದೆ. ಈಗ ರುದ್ರನಾಥ್ ಹೋಗ್ತಾ ಇದ್ದೀನಿ. ಇಲ್ಲಿ ಯಾರೋ ಒಂದು ಸ್ಥಳೀಯರು ಬರ್ತಾ ಇದ್ದಾರೆ ಗುರು ನೋಡಿ, ಕೇಳೋಣ ತಡೀರಿ. ಬಟ್ ಇನ್ನು ಸ್ವಲ್ಪ ದೂರ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಮಾತಾಡೋಷ್ಟು ಇದಿಲ್ಲ, ಏನೋ ಅರ್ಜೆಂಟಾಗಿ ಹೋಗ್ತಾ ಇದ್ದಾರೆ, ಮಳೆ ಬೇರೆ ಬರೋ ಟೈಮ್ ಆಗಿದೆ. ವಾವ್, ಈ ಥರ ಒಂದು ಇದ್ದಾಗ ನಮಗೆ ತುಂಬಾ ಖುಷಿಯಾಗುತ್ತೆ. ಬಟ್ ಏನಪ್ಪ ಅಂದರೆ ಒಂದೊಂದ್ಸಲಿ ಫಾಗ್ ಬಂದುಬಿಡುತ್ತಲ್ಲ, ಆ ಟೈಮಲ್ಲಿ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಅಂದರೆ ಏನೂ ಕಾಣಲ್ಲ ವೆದರ್ ಏನೂ. ಮತ್ತು ಮಳೆ ಕೂಡ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ಥರ ಇದ್ದಾಗ ಒಂಥರ ಖುಷಿಯಾಗಿ ನೋಡ್ಕೊಂಡು ಹೋಗ್ತಾ ಇರ್ಬೋದು. ಅಲ್ಲಿ ಕರೆಕ್ಟು ಇದೇ ಒಂದು ಲೊಕೇಶನಿಂದ ನಾನು ಬಂದಿದ್ದು ಇವಾಗ. ಎಷ್ಟು ದೂರ ಬಂದಿದ್ದೀನಿ ಗುರು, ಅಬ್ಬಬ್ಬ, ನನಗೆ ಒಂದು ನಂಬೋಕ್ಕಾಗಲ್ಲ. ಹಂಗೆ ನೋಡ್ತಾ ಇರ್ಬೋದು, ಕಲ್ಲಿನ ಮೇಲೆ ಅಲ್ಲಲ್ಲ ಮಾರ್ಕ್ ಕೂಡ ಹಾಕಿದ್ದಾರೆ, ಮಿಸ್ ಆಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಅಲ್ಲಿ ಫಾಗ್ ಬಂದಿದೆ ಸ್ವಲ್ಪ ಆ ಕಡೆ, ತುಂಬಾ ಚೆನ್ನಾಗಿದೆ. ಅಂದರೆ ರೋಡ್ ಥರ ಏನಿಲ್ಲ. ನಾವು ಸಿಂಪಲಾಗಿ ಹೇಳ್ಬೇಕು ಅಂದರೆ ನಮ್ಮ ತುಮಕೂರು ಹತ್ರ ಸಿದ್ರ ಬೆಟ್ಟ ಇದೆಯಲ್ಲ, ಸಿದ್ರ ಬೆಟ್ಟಕ್ಕೆ ಅಲ್ಲಿ ದೊಡ್ಡಕಾಯಪ್ಪನ ದೇವಸ್ಥಾನ ಕಡೆಯಿಂದ ಬಂದರೆ ರೋಡ್ ಹೇಗಿದೆಯೋ ಆಗಿದೆ. ಅದಕ್ಕಿಂತ ಒಂದು ಸ್ವಲ್ಪ ಟಫ್ ಇದೆ ಇದು. ಅಂದರೆ ನೋಡಿ ಅದು ಕೆಳಗಡೆ ಎಲ್ಲ ಅಲ್ಲೇ ಒಂದು ಊರಿದೆ ಗುರು. ಸೂಪರ್ ಆಗಿದೆ. ಅಂದರೆ ತುಂಬಾ ಸುಸ್ತಾಗುತ್ತೆ. ಇದ್ರ ಜೊತೆ ಟೆಂಟು, ಒಂದು ಬ್ಯಾಗ್ ಬೇರೆ ಎತ್ಕೊಂಬಂದಿದ್ದೀನಿ. ಯಾಕೆಂದರೆ ಅಲ್ಲಿ ಸಿಚುವೇಶನ್ ಹೇಗಿರುತ್ತೆ ಅಂತ ಗೊತ್ತಿರೋವಲ್ಲ, ಹಾಗಾಗಿ ಫಾಗ್ ಕೂಡ ಬಂತು. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಅಪ್ಡೇಟ್ ಮಾಡ್ತೀನಿ, ನೋಡ್ತಾ ಇರಿ.